ಬರ್ರಿ ಮೋಟ್ರ್ ಫಿಟ್ ಮಾಡ್ದಂಗೆ ಅಂತಂದು ಹೇಳ್ತೀನಿ ನಿಮಗೆ. ಈಗ ಇದು ಎಮ್ ಟಿ ತೊಗೊಂಡಿನಿ, ಎಮ್ ಟಿಗೆ ಸ್ಟೆಪ್ಲೈನ್ ಟೇಪ್ ಹಾಕತ್ತೀನಿ. ಆಮೇಲೆ ಇದಕ್ಕೆ ಸೆಲ್ಯಾಕ್ ಹಚ್ಚಕತ್ತೀನಿ. ಎಮ್ ಟಿಗೆ ಸೆಲ್ಯಾಕ್ ಎದಕ್ಕೆ ಹಚ್ಬೇಕು ಅಂತಂದ್ರೆ ಲೀಕೇಜ್ ಬರೋಲ್ಲ. ಆಮೇಲೆ ಮೋಟ್ರ್ನ್ಯಾಗನ ಸೆಲ್ಯಾಕ್ ಹಚ್ಬೇಕು ಥ್ರೆಡ್ಡಿಗೆ, ಅಂದರೆ ಲೀಕೇಜ್ ಬರೋಂಗಿಲ್ಲ. ಹಿಂಗೈತಿ ಹಾಕಿ ಟೈಟ್ ಮಾಡ್ಬೇಕು. ಇದನ್ನು ಲೀಕೇಜ್ ಬರಲ್ಲ, ನೀಟಾಗಿ ಟೈಟ್ ಮಾಡ್ಬೇಕು. ಕ್ರಾಸ್ ಥ್ರೆಡ್ಡು ಹೋಗ್ಬಾರ್ದು. ಟೈಟ್ ಆದಮೇಲೆ ರಿನ್ಸ್ ಸ್ಪಾನ್ಲಿಂದ ಟೈಟ್ ಮಾಡ್ಬೇಕು. ಇದನ್ನು ಮ್ಯಾಗಲ್ದನ್ನು ಅದೇ ಥರನ ಟೈಟ್ ಮಾಡ್ಬೇಕು. ಆಮೇಲೆ ಅದು ಬಂದತ್ತಲ್ಲ, ಇದು ಇನ್ಪುಟ್ ಪೈಪ್ ಮೇಲೆ ಅದತ್ತಲ್ಲ ಇನ್ಪುಟ್ ಪೈಪು. ಇದು ಇನ್ಪುಟ್ ಪೈಪ್ ಹೆಂಗೆ ಕನೆಕ್ಷನ್ ಕೊಡೋದು ತೋರಿಸ್ತೀನಿ ನಿಮಗೆ. ಮೋಟ್ರಲ್ಲಿ ನೀರಿನ ಟ್ಯಾಂಕ್ಲಿಂದ ಸಮೀಪ ಇರಬೇಕು, ಮೋಟ್ರ್ ಯಾವಾಗಲೂ ದೂರ ಇರಬಾರ್ದು. ಅದು ಚೆನ್ನಾಗಿ ಯೂನಿಯನ್ ಹಚ್ಚಾಕತ್ತೀನಿ. ಇದಾದಮೇಲೆ ಯೂನಿಯನ್ ಹಚ್ಬೇಕು. ಅದಕ್ಕೆ ಯೂನಿಯನ್ ಎದಕ್ಕೆ ಹಚ್ಬೇಕಪ್ಪ ಅಂದ್ರೆ ನಾಳೆ ಮೋಟ್ರ್ ಏನೋ ಪ್ರಾಬ್ಲಮ್ ಆತಪ್ಪ ಅಂದ್ರೆ ಅದು ಹುಚ್ಚಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ಒಂದು ಇನ್ಪುಟ್ಟಿಗೆ ಯೂನಿಯನ್ ಹಚ್ಚಾಕತ್ತೀನಿ. ಇದು ಇನ್ಪುಟ್ ಪೈಪಲ್ಲಿ ಇರೋದು. ಇದು ಟ್ಯಾಂಕ್ನಿಂದ ನೀರು ಮೇಲೆ ಹೋಗೋದು. ಇನ್ಪುಟ್ ಕನೆಕ್ಷನ್ ಮುಗೀತು. ಇವಾಗ ಔಟ್ಪುಟ್ ಕನೆಕ್ಷನ್ ಕೊಡ್ತಾ ಇದ್ದೀನಿ ನೋಡ್ರಿ.
ಇನ್ಪುಟ್ ಪೈಪಿಗೆ ಒಂದು ಯೂನಿಯನ್ ಹಚ್ಚೀವಿ, ಅದೇ ರೀತಿ ಔಟ್ಪುಟ್ ಪೈಪಿಗೂ ಒಂದು ಯೂನಿಯನ್ ಹಚ್ಬೇಕು. ಯೂನಿಯನ್ ಹಚ್ಚಿದ್ರೆ ಏನಾಗುತ್ತೆ ಅಂದ್ರೆ ನಾಳೆ ಮೋಟ್ರ್ ಪ್ರಾಬ್ಲಮ್ ಆತಪ್ಪ ಅಂದ್ರೆ ಮೋಟ್ರ್ ಉಚ್ಚೋಕೆ ಅನುಕೂಲ ಆಕೈತಿ. ಈ ಯೂನಿಯನ್ ಹಚ್ಚೋದ್ರಿಂದ ಮೋಟ್ರ್ ಕಡಿಗೆ ಬರ್ತೈತಿ. ಒಂದು ವೇಳೆ ಯೂನಿಯನ್ ಹಾಕಲಿಲ್ಲಪ್ಪ ಅಂತಂದ್ರೆ ಪೈಪ್ ಕಟ್ ಮಾಡ್ಬೇಕಾಗತ್ತೆ, ಎಲ್ಬೋ ವೇಸ್ಟ್ ಆಕತ್ತೆ, ಟಿ ವೇಸ್ಟ್ ಆಕತ್ತೆ. ಅವೇನು ವೇಸ್ಟ್ ಆಗ್ಬಾರ್ದು ಅಂದ್ರೆ ಇನ್ಪುಟ್ಟಿಗೆ ಒಂದು ಯೂನಿಯನ್ ಔಟ್ಪುಟ್ಟಿಗೆ ಒಂದು ಯೂನಿಯನ್ ಹಚ್ಚಿದ್ರೆ ಭಾಳ ಅನುಕೂಲ ಆಗೈತಿ. ಎಲ್ಟಿಗೆ ಅದಕ್ಕೆ ಹಾಕಿವಿ ಅಂದ್ರೆ ಮೋಟ್ರ್ಲಿಂದ ನೀರು ಲಿಫ್ಟ್ ಆಗೋಕೆ, ಆಮೇಲೆ ಟ್ಯಾಂಕ್ ಕ್ಲೀನ್ ಆಗೋಕೆ ಇಲ್ಲೇ ಒಂದು ಪೈಪ್ ಹಾಕೀವಿ. ಮತ್ತು ಏನಾದರೂ ಮೋಟ್ರ್ ಏರ್ ಹಿಡಿದು ನೀರು ಜಗ್ಲಿಲ್ಲ ಅಂದ್ರೆ ಈ ಪೈಪ್ ಒಳಗೆ ನೀರು ಹಾಕಿನಂದ್ರೆ ಮತ್ತು ಒಳ್ಳೆ ನೀರು ಜಗ್ಗುತ್ತಾ, ಅದಕ್ಕೋಸ್ಕರ ಇಲ್ಲೇ ಮೇಲೆ ಒಂದು ಪೈಪ್ ಹಾಕೀವಿ. ಸೋಲಂಡ್ ಹಚ್ಚಿದ್ವಿ, ಇದಕ್ಕೆ ಒಂದು ವಾಲ್ ಹಚ್ಚಕ್ಕಂತೀವಿ. ಇವಾಗ ಇಲ್ಲಿ ವಾಲ್ ಹಚ್ಚಿದ್ವಿ ನೋಡಿ. ಇವಾಗ ಇದು ವಾಲ್ ಹಚ್ಚಿ ಅಂದ್ರೆ ಟ್ಯಾಂಕ್ನಿಂದ ನೀರು ಮೇಲೆ ಬರ್ಬೇಕಾದ್ರೆ ಇಲ್ಲೇ ಬೀಳ್ಬೇಕಂದ್ರೆ ವಾಲ್ ಆನ್ ಮಾಡಿದ್ರೆ ನೀರು ಬರ್ತಾವೆ. ವಾಲ್ ಆಫ್ ಇತ್ತಪ್ಪ ಅಂದ್ರೆ ಸೀದಾ ಮೇಲೆ ಸಿಂಟ್ಯಾಕ್ಸಿಗೆ ಲಿಫ್ಟ್ ಆಗುತ್ತೆ ನೀರು. ಇವಾಗ ಕೆಲಸ ಮುಗೀತು, ಮೋಟ್ರ್ ಫಿಟ್ಟಿಂಗ್ ಎಲ್ಲ ಕೆಲಸ ಮುಗೀತು. ಫೈನಲ್ ಆಗಿ ನಮ್ಮ ಕೆಲಸ ಹೆಂಗೈತಿ ನೋಡ್ಕೊಂಬಂದ್ಬಿಡೋಣ. ಓಕೆ, ಡನ್.